ಶಿವರಾಮಪೇಟೆಯಲ್ಲಿ ಬನ್ನಿ ಅಲ್ಲಿ ತೋರಿಸ್ತೀನಿ ನೋಡಿ. ಫುಲ್ ಗ್ಯಾಪ್ ಬಂದ್ಬಿಟ್ಟಿದೆ, ಗೊತ್ತಾಗ್ತಾ ಎಲ್ಲೋದ್ರೆ ಆಪ್ರೇಷನ್ ಮಾಡಿ ಅಂತಾರೆ. ಎಷ್ಟು ವರ್ಷದಿಂದ ಐತಮ್ಮ? 4 ತಿಂಗಳಿಂದ ಇಲ್ಲಿ ಗ್ಯಾಪ್ ಬಂದ್ಬಿಟ್ಟಿದ್ದಿಲ್ಲ. ಎಲ್ಲಿ ತೋರಿಸಿದ್ರು? ಇಲ್ಲ ಈಗ ನೋವು ಅಂತಂದ್ರು. ನಾನು ಬಂದಿದ್ನಲ್ಲ, ಮೂಳೆ ಇದಾಗಿತ್ತಲ್ಲ. ಸರ್ ಹೆಂಗೈತೆ ಈಗ ನಿಮ್ಗೆ? ಕಮ್ಮಿ ಆಯ್ತಾ ನಿಮ್ಗೆ? ಏನಾಗ್ಬೇಕು ಇವರು? ಅದು ನಮ್ಮ ಅಣ್ಣನ ಮಗಳು. ಹೌದಾ? ದೇವ್ರು ಒಳ್ಳೇದ್ ಮಾಡ್ತಾನೆ. ಅದಕ್ಕೆ ನಿಮ್ಮ ಹತ್ರ ಕರ್ಕ ಬಂದಿದೆ. ಆಮೇಲೆ ಅವ್ರು ಹೇಳಿದ್ರಂತೆ ಮೂಳೆ ಸಮದೋಗದೆ ಅಂತ. ಅದೇ ಹೇಳೋದು ಅವ್ರಿಗೆ ಸೇಮ್ ಹೇಳಿದ್ರಲ್ಲ ಈಗ. ಅದಕ್ಕೆ ಇಲ್ಲಿ ಇವ್ರ ಹತ್ರ ಒಂದ್ಸಲ ಕರ್ಕೋಗಿದ್ ಬರುವ. ಕರ್ಕಡಲ್ಲ, ಒಂದು 5-6 ಸತಿ ಬನ್ನಿ, ರೆಡಿ ಮಾಡ್ಕೊಡ್ತೀನಿ. ಇಲ್ಲಾಂದ್ರೆ ಆಪ್ರೇಷನ್ ಮಾಡಿ ಅಂತಾರೆ. ಫುಲ್ ನೋಡಿ ಎಷ್ಟು ಗ್ಯಾಪ್ ಬಂದ್ಬಿಟ್ಟಿದೆ ನೋಡಿ, ಕಾಣ್ತಾ ಇದೆ ಅಲ್ಲಿ. ಫುಲ್ ಗ್ಯಾಪ್ ಬಂದ್ಬಿಟ್ಟಿದೆ. ಮತ್ತೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಅಂತೆ. ಅದೇನು ಮಾಡ್ತಾರೆ, ಮೂಳೆ ಸಂತೋಗ್ಬಿಟ್ಟಿದೆ ಅಂತ. ಕೂತ್ಕೊಳ್ಳಿ. ಅದಕ್ಕೆ ಬಾದ್ಮೇಲೆ ಹಿಂಗೆ ಸ್ವಲ್ಪ ಇಟ್ಕೊಳ್ಳಿ ಸರ್. ಬ್ಯಾಗ್ ನೋಡಿ, ಬ್ಯಾಗ್ ಬನ್ನಿ ಅಣ್ಣ, 1 ನಿಮಿಷ ಕೂತ್ಕೊಳ್ಳಿ. ಅವ್ರು ನೋಡ್ಬಿಡ್ತೀನಿ. ಅವ್ರು ಬರಲಿ ನಿಮ್ಮ ಮಗ. ಕೂತ್ಕೊಂಡ್ಬಿಡಿ. ಏನಿಲ್ಲ, ಸುಮ್ಮನೆ ಬಿಟ್ಬಿಡು ಸಣ್ಣ. ಇದರಲ್ಲಿ ಚಕ್ಕಂತ ಹೇಳಿ ಹೇಳಿ ಗೋಡೆ ಇಲ್ಲ ಕೆರಡಬ್ಬಮ್ಮ ದಿಂಬಿನ ಕೆಳಕ್ಕೆ ಗಟ್ಟೆ ಇದೇ ಕಾಲ್ ತಾನೆ. ಬಾರ ಬಿಡಿ. ನೋಡಿ ಕೂತ್ಕೊಂಡ್ಬಿಡ್ತು. ಮನಿಗೆ ಸುಲ್ಟ ಸರಿ ಸರ್. ನೆಟ್ಟು ಮುನಿಕ ಸಣ್ಣ ಬಿಡವ, ಕಾಲು ಸಣ್ಣ ಬಿಡವ. ಎತ್ಕೊಂಡು ಅಲ್ಲಿ ಕೂತ್ಕೊಳ್ಳಿ, ಚೇರ್ ಮೇಲೆ ಕೂತ್ಕೊಳ್ಳಿ. ನೀವು ಯಾವ್ದು ಅಷ್ಟು ಒಂದು 5-6 ಸತಿ ಬನ್ನಿ, ದೇವ್ರು ಒಳ್ಳೇದು ಮಾಡ್ತಾನೆ. ಮಾತಾಡ ಬರ್ರಿ. ಯಾರು ಟ್ರೀಟ್ಮೆಂಟ್ ಮಾಡಿದ್ರೆ ಕಂಡ. ಇದಡಿ ಕೈ ಕೊಡಿರಿ. ಈಗ ಕೊಡಿರಿ ಬೈಸ್ಗೆ. ಕೂತ ಇಲ್ಲ ಈ ತರ ಚಪ್ಲಾಗ ಕೂತ್ಕೊಳ್ಳಿ. ಜಲ್ದಿ ಚಕ್ ಚಕ್ ಅಂತ ಕೂತ್ಕೊಳ್ಳಿ. ಇದಕ್ಕೆ ಗೋಡೆ ಹತ್ರ ಕಾಲು ಹಿಡ್ಕೊಂಡು ಕೂತ್ಕೊಳಮ್ಮ. ಹಿಂಡಿ ಎಲ್ಲ ಹಿಂಗೆ ಕೂತ್ಕೋಬೇಕು ಮನೆಯಲ್ಲಿ. ಎದರ್ಸ್ತಾರ ಕೂತ್ಕೊಂಡ್ಬೇಡಿ ಅಂತ ಹೇಳಿದ್ರ? ಕೂತ್ಕೊಂಡ್ಬೇಡಿ ಅಂತ. ಹೌದಾ? ಸ್ವಲ್ಪ ಏನಾಗ 1-2-3 ಕಟ್ ಹಾಕ್ಸೋಣ, ವಾಸ ಐತದೆ. ಇದಡಿ ಚೆಕ್ ಅಂತ 1-2-3 ಕಟ್ ಹಾಕ್ತೀನಿ, ವಾಸ ಐತದೆ. 5 ದಿವಸ